ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜನತೆಗೆ ಅಂಬೇಡ್ಕರ್ ಜಯಂತಿ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ರವರು. ಶ್ರೀಯುತರು ಲೇಖಕರು, ಅಂಕಣಕಾರರು, ಮಾಧ್ಯಮ ವಿಶ್ಲೇಷಕರು, ಹವ್ಯಾಸಿ ಅಭಿವೃದ್ಧಿ ಪತ್ರಕರ್ತರು ಹಾಗೂ ಸಂಘಟನಾಕಾರರಾಗಿ ಕಳೆದ 32 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ರವರು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ 15 ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರು 2023ರಂದು ಮೈಸೂರು ಜಿಲ್ಲೆಯ ಹೆಗಡದೇವನಕೋಟೆ ತಾಲೂಕಿನಲ್ಲಿ ನಡೆದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಉತ್ತಮ ಸಂಘಟನಾಕಾರರು, ವೈಚಾರಿಕ ಚಿಂತಕರು ಮತ್ತು ಪ್ರಗತಿಪರ ವಿಚಾರಧಾರೆಯುಳ್ಳ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ರವರು ಪ್ರಸ್ತುತ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯ ಮತ್ತು ಸಂಘಟನೆ ಎರಡರಲ್ಲೂ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಬರೆದಂತಹ ಮಹಾ ಮಾನವತಾವಾದಿ ಕೃತಿಗೆ 2027ನೇ ಸಾಲಿನ GR ರೇವಯ್ಯ ದತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಂತಹ ಮಹನೀಯರು ಈ ದಿನದ ಅಂಬೇಡ್ಕರ್ ಜಯಂತಿ ವಿಶೇಷ ಕಾರ್ಯಕ್ರಮದ ನಮ್ಮ ಅತಿಥಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಜೆಎಸ್ಎಸ್ ಬಾನುಲಿಯ ಎಲ್ಲ ಕೇಳುಗರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಸರ್, ತಾವು ಒಬ್ಬ ಲೇಖಕರಾಗಿ 15 ಪುಸ್ತಕಗಳನ್ನು ಬರೆದಿದ್ದೀರಿ. ಅದರಲ್ಲಿ 5 ಪುಸ್ತಕಗಳು ಅಂಬೇಡ್ಕರ್ ಅವರನ್ನೇ ಕುರಿತಂತೆ ಬರೆದಿದ್ದೀರಿ. ಬಹುಶಃ ಈ ಅಂಬೇಡ್ಕರ್ ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ನಾನು ಭಾವಿಸಿಕೊಳ್ತೇನೆ. ಸರ್, ನಿಮ್ಮ ಆ ಪುಸ್ತಕಗಳ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಅಂಬೇಡ್ಕರ್ ಜಯಂತಿ ಮತ್ತು ಈ ಆಚರಣೆಯ ಮಹತ್ವದ ಬಗ್ಗೆ ತಾವು ತಿಳಿಸೋದಾದ್ರೆ. ಸರ್, ಇವಾಗ ನಾವು ಇವತ್ತು ಆಚರಿಸ್ತಾ ಇರತಕ್ಕಂಥದ್ದು ಅಂಬೇಡ್ಕರ್ ಅವರ ಜಯಂತಿ. ಈ ದಿನವನ್ನ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ. ವಿಶ್ವದಾದ್ಯಂತ ಅಂಬೇಡ್ಕರ್ ಅವರ ಜಯಂತಿಯನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಇದು ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವ ಆಚರಿಸ್ತಕ್ಕಂಥ ಒಂದು ಪ್ರಮುಖವಾದ ಜಯಂತಿ ಇದು. ಅಂಬೇಡ್ಕರ್ ಅವ್ರನ್ನ ನಾವು 2 ದೃಷ್ಟಿಯಿಂದ ನೋಡ್ತೀವಿ. ಒಂದು, ಸಮಸಮಾಜದ ಕಲ್ಪನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಂಬೇಡ್ಕರ್ ಅವರ ತತ್ವಗಳು, ಸಿದ್ಧಾಂತಗಳು, ಆದರ್ಶಗಳು ಈ ಭೂಮಿ ಇರೋವರೆಗೂ ಕೂಡ ಇರ್ತಕ್ಕಂಥದ್ದು. ಅವರ ತತ್ವ ಸಿದ್ಧಾಂತಗಳು ಏನಿದೆ, ಆ ತತ್ವ ಸಿದ್ಧಾಂತಗಳು ನಾವೆಲ್ಲರೂ ಅಳವಡಿಸಿಕೊಂಡು ಈ ಭೂಮಿ ಇರೋವರೆಗೂ ಕೂಡ ಅವರ ತತ್ವ ಸಿದ್ಧಾಂತಗಳು ಬದುಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಗೆ ತನ್ನದೇ ಆದ ಮಹತ್ವ ಇದೆ. ಎಸ್ ಸರ್, ಖಂಡಿತ ಸರ್. ಇಡೀ ದೇಶ ಅಲ್ಲ, ವಿಶ್ವದ ಮಟ್ಟದಲ್ಲಿ ಈ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಮತ್ತೆ ಅವರು ಬಹಳ ಒಂದು ಪ್ರಚಲಿತದಲ್ಲಿದ್ದಾರೆ ಮತ್ತೆ ಪ್ರಾಮುಖ್ಯವನ್ನ ಪಡೆದುಕೊಂಡಿದೆ. ಸರ್, ಸಾಮಾನ್ಯವಾಗಿ ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಸಂವಿಧಾನ. ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅಥವಾ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅನ್ನೋ ಭಾವನೆ ಬರುತ್ತೆ. ಆದ್ರೆ ಇದರಿಂದ ಆಚೆಗೆ ಒಬ್ಬ ಅಂಬೇಡ್ಕರ್ ಅವನ್ನ ನಾವು ನೆನೆಸ್ಕೊಳ್ಳೋದಾದ್ರೆ ಯಾವೆಲ್ಲ ಕೊಡುಗೆಗಳ ಕುರಿತು ತಾವು ನೆನೆಸ್ಕೊಳ್ತೀರಿ? ನೋಡಿ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲರಿಗೂ ತಿಳಿದಿರೋದೇನೆಂದ್ರೆ, ಜನಸಾಮಾನ್ಯರಿಗೆ ಮತ್ತೆ ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು, ಅವ್ರನ್ನ 2 ವಿಷಯದಲ್ಲಿ ಮಾತ್ರ ನಾವು ಜ್ಞಾಪಿಸ್ಕೊಂತೀವಿ. ಒಂದು ಸಂವಿಧಾನ, ಇನ್ನೊಂದು ಮೀಸಲಾತಿ. ಈ 2ರಿಂದ ಆಚೆಗೆ ಅವ್ರನ್ನ ನೋಡಬೇಕಾಗಿರೋದು ಇವತ್ತಿನ ಅವಶ್ಯಕತೆ ಆಗಿದೆ. ಯಾಕೆಂದ್ರೆ ಅಂಬೇಡ್ಕರ್ ಅವರು ಮೀಸಲಾತಿ ಮತ್ತು ಸಂವಿಧಾನ 2ರ ಜೊತೆಗೆ ಈ ನವಭಾರತ ಏನಿದೆ, ಮಾಡರ್ನ್ ಇಂಡಿಯಾ, ಈ ನವಭಾರತಕ್ಕೆ ಅವರು ತಮ್ಮದೇ ಆದ ಅಮೋಘವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನೀವು ಉದಾಹರಣೆಗೆ ನಾನು 2 ಉದಾಹರಣೆಯನ್ನ ಕೊಡ್ತೀವಿ. ಮಹಿಳೆಯರ ವಿಷಯಕ್ಕೆ ಬಂದ್ರೆ, ಇಡೀ ವಿಶ್ವದಲ್ಲಿ
ಏನು ಮಹಿಳೆಯರನ್ನು ಕೂಡ ಪುರುಷರಷ್ಟೇ ಸಮಾನವಾಗಿ ಕಾಣಬೇಕು ಅಂತ ಸುಧಾರಣಾ ಚಳವಳಿಗಳು ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ ದಯಾನಂದ್ ಸರಸ್ವತಿ ಅವರು ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ, ಅದೇ ತರ ಅಮೆರಿಕಾದಲ್ಲಿ, ರಷ್ಯಾದಲ್ಲಿ ಎಲ್ಲಾ ಕಡೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸುಧಾರಣಾ ಚಳವಳಿಗಳು ನಡೀತಕ್ಕಿರ್ತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅದರಿಂದ ಆಚೆ ಹೋಗಿ ಮಹಿಳೆಯರಿಗೆ ಕಾನೂನಿನ ಮೂಲಕ ರಕ್ಷಣೆಯನ್ನ ಕೊಟ್ಟಂತ ಮಹಾ ಮೇಧಾವಿ ಅವರು. ಎಲ್ಲರೂ ಕೂಡ ಚಳವಳಿನಲ್ಲಿ ನಿರತರಾಗಿದ್ರು. ಅವ್ರಿಗೆ ಆ ಸೌಲಭ್ಯ ಸಿಗಬೇಕು, ಈ ಸೌಲಭ್ಯ ಸಿಗಬೇಕು, ಪುರುಷರಷ್ಟೇ ಸಮಾನರಾಗಿರ್ಬೇಕು ಅಂತ ಬರೀ ಚಳವಳಿ ಮೂಲಕ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರೆ, ಅಂಬೇಡ್ಕರ್ ಅವರು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಹಿಳೆಯರಿಗೆ ಪುರುಷರಷ್ಟೇ ಸಮಾನವಾದ ಹಕ್ಕುಗಳನ್ನ ಕಾನೂನಿನ ಮೂಲಕ ಕೊಡ್ತಾರೆ. ಅವರು ಹಿಂದೂ ಕೋಡ್ ಬಿಲ್ ಅನ್ನ ಹಿಂದೂ ಕೋಡ್ ಬಿಲ್ ನ ಸಮಿತಿ ಅಧ್ಯಕ್ಷರಾಗಿದ್ಕೊಂಡು ಆ ಹಿಂದೂ ಕೋಡ್ ಬಿಲ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಮಂಡಿಸಿದಾಗ, ಆ ಮಂಡಿಸಿದ ಸಂದರ್ಭದಲ್ಲಿ ಆ ಬಿಲ್ ಬಿದ್ದೋಗುತ್ತೆ ಪಾರ್ಲಿಮೆಂಟಿನ ಸಪೋರ್ಟ್ ಇಲ್ದಲೆ. ಆ ಸಂದರ್ಭದಲ್ಲಿ ಅವರು ತಮ್ಮ ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ವಿಶೇಷವಾಗಿ ಅವರು ಕಾನೂನು ಮಂತ್ರಿಯಾಗಿರ್ತಾರೆ. ಆ ಕಾನೂನು ಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅವರು. ಭಾರತದ ಇತಿಹಾಸದಲ್ಲಿ, ಭಾರತದ ಲೋಕಸಭೆ ಇತಿಹಾಸದಲ್ಲಿ ಒಂದೇ ಒಂದು ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಒಬ್ಬ ಲೋಕಸಭಾ ಸದಸ್ಯ ಏನಾದ್ರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಅಂಬೇಡ್ಕರ್ ಮಾತ್ರನೇ ಇದುವರೆಗೂ. ಅಷ್ಟೊಂದು ದೊಡ್ಡ ಒಂದು ಏನು ಕಾಳಜಿಯನ್ನ, ಸಾಮಾಜಿಕ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾಳಜಿಯನ್ನ ಹೊಂದಿದ್ದಂತಹ ಮಹಾನುಭಾವ ಅಂಬೇಡ್ಕರ್ ಅವರು. ಅಲ್ಲ, ಒಂದು ಜನಪರ ಆಲೋಚನೆ ಒಂದು ನೆನಪಿಸ್ಕೊಳ್ಳೋದಾದ್ರೆ, ಇನ್ನೊಂದು ಇವತ್ತಿನ ರಾಜಕೀಯ ವ್ಯಕ್ತಿಗಳು ಕೂಡ ಅವರ ಆದರ್ಶವನ್ನ ಕೂಡ ಪಾಲಿಸುವಂತ ಒಂದು ಅಂಶ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಖಂಡಿತ ಸರ್. ತಾವೇ ಮಹಾನಾಯಕನ ಮಹಾ ಕೊಡುಗೆಗಳು ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದೀರಿ ತಾವು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ಯಾವೆಲ್ಲ ಕೊಡುಗೆಗಳನ್ನ ತಾವು ನೆನೆಸ್ಕೊಳ್ತೀರಿ? ನೋಡಿ, ಈಗ ನಾವು ಜ್ಞಾಪಿಸ್ಕೊಂಡ್ ಬೇಕಾಗಿರೋ ಅಂತ ವಿಷಯ ಮುಖ್ಯವಾದದ್ದು, ಭಾರತಕ್ಕೆ ವಿವಿಧೋದ್ದೇಶ ಯೋಜನೆಗಳ ಒಂದು ಕಲ್ಪನೆಯನ್ನ ಕೊಟ್ಟಿದ್ದೆ ಅಂಬೇಡ್ಕರ್. ವಿವಿಧೋದ್ದೇಶ ಯೋಜನೆಗಳಂದ್ರೆ ನದಿಗೆ ಅಣೆಕಟ್ಟನ್ನು ಕಟ್ಟೋದು, ಆ ಅಣೆಕಟ್ಟಿನಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು, ಮೀನುಗಾರಿಕೆಯನ್ನ ಮಾಡೋದು, ಜಲಸಾರಿಗೆಯನ್ನ ಪರಿಚಯಿಸೋದು, ಹಂಗೆ ಅಂದ್ರೆ ಒಂದೇ ಉದ್ದೇಶಕ್ಕೆ ಮಾಡ್ತಕ್ಕಂತ ಯೋಜನೆಯನ್ನ ಹಲವಾರು ಉದ್ದೇಶಗಳಿಗೆ ಮಾಡ್ತಕ್ಕಂತ ಯೋಜನೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅದನ್ನ ಜಾರಿಗೆ ತಂದಿದ್ದೆ ಅಂಬೇಡ್ಕರ್ ಅವರು. ಜಲಸಂಪನ್ಮೂಲ ಖಾತೆ ಸಚಿವರಾಗಿದ್ದಾಗ ಅವರು ಭಾರತದ ಏನು ದೊಡ್ಡ ಅಣೆಕಟ್ಟುಗಳಿದೆ ಆ ಅಣೆಕಟ್ಟಿಗೆ ಅವರು ಬುನಾದಿಯನ್ನ ಹಾಕ್ತಾರೆ. ಉದಾಹರಣೆಗೆ ದಾಮೋದರ್ ಕಣಿವೆ ಪ್ರಾಜೆಕ್ಟ್ ಅನ್ನ ಅವರು ಬಹಳ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಮೊದಲ ಬಾರಿಗೆ ದಾಮೋದರ್ ಕಣಿವೆ ಪ್ರಾಜೆಕ್ಟ್ ನಲ್ಲಿ ಅವರು ವಿವಿಧೋದ್ದೇಶ ಯೋಜನೆಯನ್ನ ಜಾರಿಗೆ ತರ್ತಾರೆ. ಅವರು ಅದಕ್ಕೋಸ್ಕರ ಅವರು ಬೇರೆ ದೇಶದಿಂದನೇ ಇಂಜಿನಿಯರ್ ಅನ್ನ ಕರ್ಕೊಂಡ್ಬಂದು ಪ್ಲಾನ್ ಮಾಡಿ ಅದನ್ನ ಇದ್ ಮಾಡ್ತಾರೆ. ಆ ಒಂದು ಏನು ಭಾರತದಲ್ಲಿ ಏನು ವಿವಿಧೋದ್ದೇಶ ಯೋಜನೆಗಳು ಅಂತ ಇವತ್ತು ಏನ್ ನಾವು ಮಾಡ್ತಾ ಇದ್ದೀವಿ, ಅದರ ಹಿಂದೆ ಅಂಬೇಡ್ಕರ್ ಅವರ ಕೊಡುಗೆ ಇದೆ. ಅದು ಹೆಚ್ಚಿಗೆ ಜನಕ್ಕೆ ಗೊತ್ತಿಲ್ಲ ಆ ವಿಷಯ. ಉದಾಹರಣೆಗೆ ದಾಮೋದರ್ ಕಣಿವೆ ಪ್ರಾಜೆಕ್ಟ್ ಅವರ ಒಂದು ನೇತೃತ್ವದಲ್ಲೇನೆ ಆಗಿದ್ದು. ಅದೇ ತರ ನಾವು ಈಗ ಕಾರ್ಮಿಕರ ವಿಷಯಕ್ಕೆ ಬಂದ್ರೆ, ಅವ್ರು ಕಾರ್ಮಿಕರ ಸಚಿವರಾಗಿದ್ದಾಗ ಇವತ್ತು ಏನು ಕಾರ್ಮಿಕರು ಏನೆಲ್ಲ ಸವಲತ್ತುಗಳನ್ನ ಪಡ್ಕೊಂತಾ ಇದ್ದಾರೆ, ಆ ಎಲ್ಲ ಸವಲತ್ತುಗಳು ಕೂಡ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆಗಳೇ ಆಗಿವೆ. ಇವತ್ತು ದೇಶದ ಒಳಿತಿಗಾಗಿ, ಜನರ ಒಳಿತಿಗಾಗಿ ತಮ್ಮ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಆದರೆ ಆ ಯೋಜನೆಗಳ ಬಗ್ಗೆ ಜನರು ಈ ಸಂವಿಧಾನದ ಒಂದೇ ಒಂದು ದೃಷ್ಟಿಕೋನದಲ್ಲಿ ಉಳಿದಂತ ಯೋಜನೆಗಳನ್ನ ಸಾಕಷ್ಟು ಮರೆತುಕೊಂಡ್ಬಿಡ್ತಾ ಇದೀವಿ. ಅಂತಹ ಸಂದರ್ಭದಲ್ಲಿ ತಾವು ಆ ಎಲ್ಲ ಮಹಾನಾಯಕನ ಮಹಾ ಯೋಜನೆಗಳು ಅಥವಾ ಕೊಡುಗೆಗಳನ್ನ ತಾವು ಒಂದು ಪುಸ್ತಕವಾಗಿ ಮಾಡಿದಿರಿ, ಒಂದು ಜನರಿಗೆ ತಲುಪಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಿ. ಅದು ನಿಜವಾಗ್ಲೂ ಶ್ಲಾಘನೀಯ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಈ ಮಹಾನಾಯಕನ ಮಹಾ ಕೊಡುಗೆಗಳು ತಾವು ಹೇಳಿದ್ರಿ, ಕೆಲವು ಅಂಶಗಳನ್ನ ಹೇಳಿದ್ರಿ. ಅದು ಮಹಿಳೆಯರ ಮೀಸಲಾತಿ ಅಥವಾ ಮಹಿಳೆಯರಿಗೆ ಅಭಿವೃದ್ಧಿಗಿರಬಹುದು, ಅಥವಾ ವಿವಿಧ ಉದ್ದೇಶಗಳ ಕಲ್ಪನೆ ಇರಬಹುದು, ಅಥವಾ ದಾಮೋದರ್ ಕಣಿವೆ ಯೋಜನೆಗಳ ಬಗ್ಗೆ ಇರಬಹುದು. ಇದೇ ರೀತಿಯಾದಂತಹ ಹಲವು ಕೊಡುಗೆಗಳನ್ನ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಆದರೆ ನಾವು ಸಂವಿಧಾನ ಕುರಿತು ಮಾತನಾಡೋದಾದ್ರೆ, ಈ ಸಂವಿಧಾನದಲ್ಲಿ ಕಾಲಕಾಲಕ್ಕೂ ಅಂದ್ರೆ ಇಡೀ ಜೀವಮಾನ ಇರೋವರೆಗೂ ಅನ್ವಯವಾಗುವಂತಹ ಸಂವಿಧಾನದಲ್ಲಿರುವಂತಹ ಅಂಶಗಳು ಯಾವುವು, ಅಥವಾ ಕಾಲ ಕಾಲಕ್ಕೆ ಮಾರ್ಪಾಡು ಮಾಡಬಹುದಾದಂತಹ ಅಂಶಗಳು ಯಾವುವು ಅಂತ? ಈಗ ನೋಡಿ, ಇದು ಒಳ್ಳೆ ಪ್ರಶ್ನೆ. ಈಗ ನಾವು ಭಾರತದ ಸಂವಿಧಾನವನ್ನ ನಾವು ವಿಶ್ವದ ಅತಿ ದೊಡ್ಡ ಸಂವಿಧಾನ ಇದು. ಬೇರೆ ಯಾವುದೇ ದೇಶದಲ್ಲಿ ಇಷ್ಟೊಂದು ಬೃಹತ್ ಸಂವಿಧಾನ ಇಲ್ಲ.
ಈ ಬೃಹತ್ ಸಂವಿಧಾನವನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಯೊಬ್ಬ ಭಾರತೀಯ ಕೂಡ ಇವತ್ತು ಜ್ಞಾಪಿಸ್ಕೊಬೇಕು. ಹೌದು. ಯಾಕೆಂದ್ರೆ ನಾವೇನು ಇವತ್ತು ಇದ್ರ ಎಲ್ಲರೂ ತಿಳ್ಕೊಂಡಿರ್ಬೋದು, ಅಂಬೇಡ್ಕರ್ ಸಂವಿಧಾನ ಯಾವುದೋ ಒಂದು ವರ್ಗಕ್ಕೆ ಮೀಸಲಾಗಿದೆ ಆತರ ತಿಳ್ಕೊಬಹುದು. ಅದೆಲ್ಲ ಏನು ಇಲ್ಲ. ಆತರ ಏನಾದ್ರೂ ಇದ್ರೆ ಅದು ಯಾವುದೋ ಒಂದು ಭಾಗ ಅಥವಾ ಯಾವುದೋ ಒಂದು ಉಲ್ಲೇಖ ಅಥವಾ ಒಂದು ವಿಧಿ ಇರ್ಬೋದು ಅಷ್ಟೇ. ಇಡೀ ಭಾರತದ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅತ್ಯುಪಯುಕ್ತವಾದ ಸಹಾಯ ಮತ್ತೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ. ಅಂದ್ರೆ ತಾವು ಹೇಳೋದು ಸಂವಿಧಾನ ಅನ್ನೋದು ಎಲ್ಲ ವರ್ಗಗಳನ್ನ ಒಳಗೊಂಡಿದ್ದೆ. ಅದರಲ್ಲಿ ಒಂದು ಭಾಗ ನಾವು ಹೀಗೇನು ಹೇಳ್ತಿದ್ವಿ, ಬಹಳ ದೀನದಲಿತರು ಅಂತ ಏನ್ ಹೇಳ್ತಾ ಇದ್ವಿ, ಆ ವರ್ಗಕ್ಕೂ ಕೂಡ ಒಂದು ಭಾಗ ಅಷ್ಟೇ ಹೊರತು ಅದೇ ಪ್ರಮುಖ ಅಲ್ಲ ಅನ್ನೋದನ್ನ ತಾವು. ಹೌದು ಸರ್, ಹೌದು. ಈ ಭಾರತದ ಸಂವಿಧಾನ ಏನಿದೆ, ಈ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆಯನ್ನು ಕೂಡ ಮಾಡುತ್ತಾ ಇದೆ. ಇದರಲ್ಲಿ ಯಾವ ಜಾತಿ, ಧರ್ಮ, ಕೋಮು ಆತರ ಏನೂ ಇಲ್ಲ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನಮ್ಮ ಭಾರತೀಯ ಸಂವಿಧಾನ ರಕ್ಷಣೆಯನ್ನ ನೀಡ್ತದೆ. ಹಾಗಾಗಿಯೇ ಭಾರತೀಯ ಸಂವಿಧಾನವನ್ನ ಇಡೀ ವಿಶ್ವನೇ ಇವತ್ತು ಹೊಗಳುತ್ತೆ. ಅಲ್ಲ, ಅದೇ ನನಗೂ ಒಂದೊಂದ್ಸಲ ಅನ್ನೋದೇನಂದ್ರೆ, ಈ ಮಹಾ ಮಾನವತಾವಾದಿ ಅಂತ ತಾವು ಪುಸ್ತಕ ಬರೆದಿದ್ದೀರಿ, ಅದರ ಬಗ್ಗೆ ಕೂಡ ನಾನು ಕೇಳ್ತೀನಿ. ಆದ್ರೆ ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಯಾವುದೋ ಒಂದು ಜಾತಿಗೆ, ಯಾವುದೋ ಒಂದು ಕೋಮಿಗೆ, ಯಾವುದೋ ಒಂದು ಇದಕ್ಕೆ ನಾವೇ ಸೀಮಿತ ಮಾಡ್ಬಿಡ್ತಿದೀವಾ ಅಥವಾ ನಮಗ್ ನಾವೇ ಸೀಮಿತಗೊಳಿಸ್ಕೊಂಡ್ಬಿಡ್ತಿದೀವ ಅಂತ ನನಗೊಂದ್ಸಲ ಅನುಮಾನ. ಅದು ಆಗಿತ್ತು ಇಷ್ಟು ದಿನ. ಈಗ ನಮ್ಮ ಪ್ರಯತ್ನ ಏನು ಅಂದ್ರೆ ಅದರಿಂದ ಆಚೆ ಅಂಬೇಡ್ಕರ್ ಅವರನ್ನ ತರಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಅವರು ಪ್ರತಿಯೊಂದು ಜಾತಿಗೂ, ಧರ್ಮಕ್ಕೂ, ಎಲ್ರಿಗೂ ಬೇಕಾದಂತ ಮಹಾಪುರುಷ. ನನ್ನ ಪ್ರಕಾರ ಅಂಬೇಡ್ಕರ್ ಅವರ ಸಂವಿಧಾನದಿಂದ, ಅಂಬೇಡ್ಕರ್ ಅವರ ಆದರ್ಶ ಮತ್ತು ತತ್ವಗಳಿಂದ ಪ್ರತಿಫಲವನ್ನು ಪಡೆಯದ ಯಾವುದೇ ಒಬ್ಬ ಪ್ರಜೆ ಕೂಡ ಭಾರತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅದು ಯಾವುದಾದ್ರೂ ಒಂದು ರೀಸನ್ ಅಂಬೇಡ್ಕರ್ ಅವರ ಸಂವಿಧಾನದ ಫಲಾನುಭವಿನೇ ಆಗಿರ್ತಾನೆ ಪ್ರತಿಯೊಬ್ಬ ಭಾರತೀಯ. ಇಡೀ ಭಾರತ ಅಂದ ತಕ್ಷಣ ಸಂವಿಧಾನದೊಳಗೆ ನಾವೆಲ್ಲರೂ ಫಲಾನುಭವಿನೇ. ಹಾಗಾಗಿ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಸಂಬಂಧಿಸಿದಂತ ಒಬ್ಬ ಮಹಾನುಭಾವ. ಅದು ಜಾತಿ ಧರ್ಮವನ್ನ ಮೀರಿದಂತ ಒಬ್ಬ ವಿಶ್ವಜ್ಞಾನಿ ಅವರು. ಹಾಗಾಗಿ ನೀವ್ ಹೇಳ್ದಂಗೆ ಅಂಬೇಡ್ಕರ್ ಅವರ ಜಯಂತಿ, ನನ್ನ ಕಲ್ಪನೆ ಏನಂದ್ರೆ, ಈಗ ಯಾವುದೇ ಮಹಾನಾಯಕರ ಜಯಂತಿಗಳಾಗಿರ್ಬೋದು, ಬಸವಣ್ಣವರ ಜಯಂತಿ ಆಗಿರ್ಬೋದು, ಮಹಾವೀರ ಜಯಂತಿ ಆಗಿರ್ಬೋದು, ಅದೇ ತರ ಅಂಬೇಡ್ಕರ್ ಅವರ ಜಯಂತಿ ಆಗಿರ್ಬೋದು, ನಾನು ಏನು ಕಲ್ಪಿಸ್ಕೊಂತೀನಿ ಅಂದ್ರೆ, ಬಸವಣ್ಣನವರ ಜಯಂತಿನಲ್ಲಿ ವೀರಶೈವರೆಲ್ಲ ಸುಮ್ಮನಿರ್ಬೇಕು, ಬೇರೆ ಜಾತಿ ಧರ್ಮದವರು ಬಸವಣ್ಣನವರನ್ನ ಆರಾಧನೆ ಮಾಡಬೇಕು, ಅವರ ಜಯಂತಿನ ಆಚರಣೆ ಮಾಡಬೇಕು. ಅದೇ ತರ ಅಂಬೇಡ್ಕರ್ ಅವರ ವಿಚಾರದಲ್ಲೂ ಅಷ್ಟೇ, ಇಲ್ಲಿ ಜಾತಿ ಧರ್ಮ ಕೋಮನ್ನ ಬಿಟ್ಟು ಎಲ್ಲರೂ ಕೂಡ ಅವರ ಜಯಂತಿಯನ್ನ ಆಚರಣೆ ಮಾಡಬೇಕು. ನಿಜ. ಅವಾಗ ಏನಾಗುತ್ತೆ ಅಂದ್ರೆ, ನಾವು ಆ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಕುಚಿತ ಏನು ಜಾಗ ಇದೆ, ಆ ಜಾಗದಿಂದ ಅವ್ರನ್ನ ಹೊರಗಡೆ ತರೋ ಪ್ರಯತ್ನ ನಡಿಬೇಕಾಗಿದೆ. ಅಲ್ಲ, ಈ ಸಾಮಾನ್ಯವಾಗಿ ಆಚರಣೆಗಳನ್ನ ನೋಡಿ ಹಾಗೇನೆ ನಾವು ಕೆಲವು ವರ್ಗಗಳು ಸೀಮಿತಗೊಳಿಸ್ಕೊಂಡ್ಬಿಡ್ತೀವಿ. ತಾವು ಹೇಳ್ದಂಗೆ ಅದ್ರ ಜೊತೆ ಈ ವಾಲ್ಮೀಕಿ ಜಯಂತಿ ತಕ್ಷಣ ವಾಲ್ಮೀಕಿ ಅಂತ ತಕ್ಷಣ ಯಾವುದೋ ಒಂದು ವರ್ಗ ಮಾತ್ರ ಅದನ್ನ ಹೆಚ್ಚು ಆಚರಣೆ. ಈಗ ವಾಲ್ಮೀಕಿಯವರು ಕೊಟ್ಟಂತ ರಾಮಾಯಣನ ಇಡೀ ಭಾರತನೇ ಓದುತ್ತೆ. ಹಾಗಾಗಿ ಅವ್ರು ಇಡೀ ಭಾರತಕ್ಕೆ ಸೇರಿದಂತವರು, ಅದನ್ನು ಎಲ್ಲರೂ ಆಚರಿಸಬೇಕು. ಯಾರೋ ಒಬ್ರು ಆಚರಿಸಿದ್ರೆ ಅದಕ್ಕೆ ಪ್ರಯೋಜನ ಅಂದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಅಂದ್ರೆ ಸರ್, ಒಂದು ರಾಷ್ಟ್ರ ಮಟ್ಟದ ವ್ಯಕ್ತಿ ಅಥವಾ ಇಡೀ ದೇಶಕ್ಕೆ ದುಡಿದಂತಹ ವ್ಯಕ್ತಿ, ಇಡೀ ದೇಶಕ್ಕೆ ಕೊಟ್ಟಂತ ಕೊಡುಗೆ ಆದ್ಮೇಲೆ ಬಹುಶಃ ಅವರು ಇಡೀ ದೇಶದ ಒಂದು ಆಸ್ತಿ ಆಗ್ತದೆ. ಇಡೀ ದೇಶ ಅವರನ್ನು ವಿಜೃಂಭಿಸುವಂತದ್ದು ಅಥವಾ ಆಚರಣೆ ಮಾಡುವಂತದ್ದು ಆಗ್ಬೇಕು, ಯಾವುದೇ ಒಂದು ವರ್ಗ ಆಗಬಾರದು. ಅದು ನಮ್ಮಲ್ಲಿ ನಿಜವಾಗ್ಲೂ ತಾವು ಹೇಳ್ದಂಗೆ ಈಗ ಒಂದು ಬದಲಾವಣೆಯ ಹಂತ, ಇದು ಬದಲಾಗಬೇಕು ಅನ್ನೋದು ಕೂಡ ತಾವು ಹೇಳ್ತಾ ಇದ್ದೀರಿ. ಸರ್, ನಾನು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದೆ ಸರ್. ಇದು ಸರ್ವಕಾಲಕ್ಕೂ ಅನ್ವಯವಾಗುವಂತಹ ಅಂಶಗಳು ಮತ್ತೆ ಕಾಲ ಕಾಲಕ್ಕೆ ಮಾರ್ಪಾಡ ಆಗಬಹುದಾದಂತಹ ಅಂಶಗಳ ಬಗ್ಗೆ ಒಂದೆರಡು ಹಂಚ್ಕೊಳ್ಳೋದಾದ್ರೆ ತಾವು. ಈಗ ನೋಡಿ, ಅಂಬೇಡ್ಕರ್ ಅವರೇ ಸಂವಿಧಾನ ರಚನಾ ಸಭೆಗಳಲ್ಲಿ ಮತ್ತೆ ಸಂವಿಧಾನದ ಮೇಲೆ ನಡೆದಂತ ಚರ್ಚೆಗಳಲ್ಲಿ ಪಾಲ್ಗೊಂಡಾಗ ಅವರೇ ಹೇಳ್ತಾರೆ, ಸಂವಿಧಾನದ ಕೆಲವು ಭಾಗಗಳನ್ನ ಸಮಯ ಸಂದರ್ಭಕ್ಕೆ ತಕ್ಕಾಗಿ ಬದಲಾವಣೆ ಮಾಡ್ಕೋಬಹುದು ಅಂತ ಇದೆ. ಅದೇ ಪ್ರಕಾರ ಈಗ ನಮ್ಮ ಭಾರತದ ಸಂವಿಧಾನಕ್ಕೆ 2023 ಸೆಪ್ಟೆಂಬರ್ ವರೆಗೆ 106 ತಿದ್ದುಪಡಿಗಳು ಆಗಿದಾವೆ. ಅವರೇ ಹೇಳಿರುವಂತದ್ದು ಮತ್ತೆ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಸಂವಿಧಾನದ ಮೂಲ ಇದೆ, ಅದನ್ನ ನಾವು ಬದಲಾವಣೆ ಮಾಡಕ್ಕೆ ಆಗಲ್ಲ. ಇದರಲ್ಲಿ ಏನು ಇದೆ ಅಂತಂದ್ರೆ, ಏನು ಮೂಲ ತಿದ್ದುಪಡಿ ಮಾಡ್ಲಿಕ್ಕೆ ಆಗ್ದಲೇ ಇರೋದೇನಂದ್ರೆ, ಸಂವಿಧಾನದ ಸೆಕ್ಯುಲರಿಸಂ
ಇರ್ತಕ್ಕಂಥದ್ದು, ಆಮೇಲೆ ಅಧಿಕಾರದ ಪ್ರತ್ಯೇಕತೆ ಇರ್ತಕ್ಕಂಥದ್ದು, ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಈ ಕೆಲವು ವಿಶೇಷಗಳು ಅಂದ್ರೆ ಮೂಲ ರಚನೆ, ಸಂವಿಧಾನದ ಮೂಲ ರಚನೆ ಏನಿದೆ ಆ ಸಿದ್ಧಾಂತ, ಮೂಲ ರಚನೆ ಸಿದ್ಧಾಂತ, ಅದರಲ್ಲೇನೇನು ಸಂವಿಧಾನದ ಶ್ರೇಷ್ಠತೆ, ಕಾನೂನಿನ ಆಳ್ವಿಕೆ, ನ್ಯಾಯಾಂಗದ ಸ್ವಾತಂತ್ರ್ಯ, ಅಧಿಕಾರಗಳ ಪ್ರತ್ಯೇಕತೆಯ ಸಿದ್ಧಾಂತ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸರ್ಕಾರದ ಸಂಸದೀಯ ವ್ಯವಸ್ಥೆ, ಮುಕ್ತ ಮತ್ತು ನ್ಯಾಯೋಚಿತ ತತ್ವವನ್ನು ಒಳಗೊಂಡಿರತಕ್ಕಂಥದ್ದು. ಈ ಭಾಗಗಳನ್ನ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಕ್ಕಾಗಲ್ಲ. ಇದು ಸರ್ವಕಾಲಿಕ ಇದೊಂದು ರೀತಿಯ ಫೌಂಡೇಶನ್ ಈ ಫೌಂಡೇಶನ್ ಮಾಡಕ್ಕಾಗಲ್ಲ. ನೀವು ಮೇಲ್ಗಡೆ ಬೇಕಿದ್ರೆ ಒಂದು ಪಾರ್ಟಿಷನ್ ಮಾಡ್ಕೊಬಹುದು, ರೂಮ್ ಒಂದು ಹಾಲ್ ಮಾಡ್ಕೊಬಹುದು, ಏನಾದ್ರೂ ಒಂದು ಮಾಡಬಹುದು. ಫೌಂಡೇಶನ್ ಏನಿದೆ ಅದನ್ನ ಎಲ್ಲೂ ಬದಲು ಮಾಡಿ ಅಡಿಪಾಯವನ್ನ ಯಾರೂ ಕೂಡ ಬದಲಾವಣೆ ಮಾಡಕ್ಕಾಗಲ್ಲ. ಎಸ್ ಸರ್, ಬಹುಶಃ ನಮ್ಮಲ್ಲಿ ಒಂದಷ್ಟು ಗೊಂದಲಗಳು, ಕಲಹಗಳು ನಡೆಯೋದು ಕಾರಣ ನಾವು ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿರೋದೇ ಕಾರಣ ಆಗ್ಬಿಡುತ್ತೆ ಎಷ್ಟೋ ಸಲ. ಸರಿಯಾದ ರೀತಿಯಲ್ಲಿ ನಾವು ಸಂವಿಧಾನವನ್ನ ಓದ್ಕೊಂಡ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಅವರನ್ನ ಅರ್ಥ ಮಾಡ್ಕೊಂಡ್ರೆ ಈ ಕಲಹಗಳು, ಗೊಂದಲಗಳು ಬರೋದಿಲ್ವೇನೋ ಅಂತ ನನಗೆ ಅನ್ಸುತ್ತೆ ಸರ್. ಖಂಡಿತ ಸರ್. ಈಗ ನಾನು ಅದನ್ನೇ ಹೇಳೋದು. ಈಗ ನೋಡಿ, ಅಂಬೇಡ್ಕರ್ ಅವರ ಬಗ್ಗೆ ಕಾಲ ಕಳೆದಂಗೆ, ವರ್ಷಗಳು ಉರುಳದಂಗೆ ಅಂಬೇಡ್ಕರ್ ಅವರ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದೆ. ಹೌದು, ಅಂದ್ರೆ ಅದು ಏನು ಅಂಬೇಡ್ಕರ್ ಅವರನ್ನ ಒಂದು ವರ್ಗಕ್ಕೆ ಸೀಮಿತ ಮಾಡಿದ್ರು, ಅಂಬೇಡ್ಕರ್ ಅವರನ್ನ ಆ ವರ್ಗದಿಂದ ಆಚೆ ಇರೋರು ತುಂಬಾ ಜನ ಇವತ್ತು ಪ್ರೀತಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಂಬೇಡ್ಕರ್ ಅವರನ್ನ ಓದ್ಕೊಂಡಿದ್ದಾರೆ ಅವರು. ನಾನು ಹೇಳೋದು, ನೀವು ಸಂವಿಧಾನವನ್ನು ಓದ್ಬೇಕು, ಅದೇ ಸಮಯದಲ್ಲಿ ಅಂಬೇಡ್ಕರ್ ಅವರನ್ನು ಓದ್ಕೋಬೇಕು. ನೀವು ಯಾವಾಗ ಯಾವುದೇ ಒಬ್ಬ ಮಹಾಪುರುಷನನ್ನ ಹೆಚ್ಚು ಓದ್ತೀರಾ ಅವ್ರ ಬಗ್ಗೆ ಅಥವಾ ಹೆಚ್ಚು ತಿಳುವಳಿಕೆ ಪಟ್ಕೊಂತೀರಾ, ಆಗ ಅವ್ರ ಬಗ್ಗೆ ನಮಗೆ ಅರಿವು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನೇನ್ ಹೇಳೋದಂದ್ರೆ, ಮಹಾಪುರುಷರು ಯಾರೇ ಆಗಿರ್ಲಿ, ಅಂಬೇಡ್ಕರ್ ಅವರನ್ನ ಒಳಗೊಂಡಂತೆ ನಮ್ಮ ವಿದ್ಯಾವಂತರು ಅವ್ರ ಬಗ್ಗೆ ಹೆಚ್ಚಿಗೆ ಓದಕ್ಕೆ ಪ್ರಯತ್ನ ಮಾಡಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮೇಲ್ನೋಟಕ್ಕೆ ನೋಡೋದ್ರ ಬದಲು ಒಳಗೆ ಹಿಡಿದು ಅವರ ಅವಲೋಕನವನ್ನ ಮಾಡಿದಾಗ ಅಥವಾ ಅವರ ಒಳಗಡೆ ಏನೆಲ್ಲ ಶಕ್ತಿಗಳಿದೆ ಅಥವಾ ಏನೆಲ್ಲ ಆಲೋಚನೆಗಳಿದೆ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಅವನೇ ನಮ್ಮ ಸ್ನೇಹಿತನಾಗ್ತಾನೆ. ಕೆಲವು ಸಾಮಾನ್ಯವಾಗಿ ಒಬ್ಬ ಹೊರಗಡೆಯಿಂದ ನೋಡಿದಾಗ ಏನೋ ಬೇರೆ ಕಲ್ಪನೆಗಳಿರುತ್ತೆ, ಒಳಗಡೆ ಹೋದಾಗ ಅವನ ನಿಜ ರೂಪಗಳು ಖಂಡಿತ ಸತ್ಯ. ಸೊ ಹಾಗಾಗಿ ನಾವು ಒಳಗಡೆ ಇಳಿದು ಅಥವಾ ಅವರ ಪುಸ್ತಕಗಳನ್ನು ಓದೋದ್ರ ಮೂಲಕ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಈ ಗೊಂದಲಗಳಿಗೆ ಪರಿಹಾರ ಆಗುತ್ತೆ ಅಂತ. ಸರ್, ತಾವು ಹೇಳಿದ್ರಿ ಎಲ್ಲರೂ ಓದ್ಕೊಳ್ಬೇಕು ಅಂತ. ಆದ್ರೆ ತಾವು ಮಾತ್ರ ಓದೋದಲ್ಲದೆ ಅವ್ರ ಬಗ್ಗೆ ಬರೀಲಿಕ್ಕೂ ಆರಂಭಿಸಿದ್ರಿ, 5 ಪುಸ್ತಕಗಳನ್ನ ಬರೆದಿದ್ರಿ. ಹೇಗೆ ಇವರ ಬಗ್ಗೆ ಬರೆಯುವಂತ ಆಲೋಚನೆ ಬಂದಿದ್ದು ಹೇಗೆ ಅಂತ, ಸ್ಫೂರ್ತಿ ಏನು ಅಂತ ಇದ್ರ ಬಗ್ಗೆ? ಸರ್, ನಾನು ತುಮಕೂರಿನಲ್ಲಿರ್ತಕ್ಕಂಥ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಲ್ಲಿ BA ಓದಿದ್ದು. ನಾನು ಪತ್ರಿಕೋದ್ಯಮನ ನಾನು ಸೆಲೆಕ್ಟ್ ಮಾಡ್ಕೊಂಡು ಓದಿದ್ದು. ಆಗ ನಮ್ಮ ತುಮಕೂರು ಮತ್ತೆ ಬೆಂಗಳೂರು ಭಾಗದಲ್ಲಿ ಪತ್ರಿಕೋದ್ಯಮ ಹೆಚ್ಚಿಗೆ ಕಾಲೇಜಲ್ಲಿ ಇರಲಿಲ್ಲ. ಇಡೀ ತುಮಕೂರು ಜಿಲ್ಲೆಗಿದ್ದಿದ್ದೆ ಸಿದ್ಧಾರ್ಥ ಕಾಲೇಜಲ್ಲಿ. ನಾನು ಅಲ್ಲೋಗಿ ಕಾಲೇಜಿಗೆ ಸೇರ್ಕೊಂಡ್ಮೇಲೆ, ಅದು ನಮ್ಮ ಗಂಗಾಧರಯ್ಯನವ್ರ ಕಾಲೇಜ್, ಈಗ ಅವ್ರ ಕಾಲೇಜು. ಅಲ್ಲಿ ಸ್ವಲ್ಪ ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹೇಳೋರು, ಅದನ್ನೆಲ್ಲ ಕೇಳ್ತಾ ಇದ್ವಿ. ಮತ್ತೆ ಅದು ಅವರನ್ನ ಕೇಳ್ತಾ ಕೇಳ್ತಾ ಅವ್ರ ಬಗ್ಗೆ ಓದ್ತಾ ಆಮೇಲೆ ಬೇರೆ ಬೇರೆ ವಿಷಯದ ಮೇಲೆ ಡಿಬೇಟ್ಗಳು ನಡೀತಾ ಇತ್ತು, ಪ್ರಬಂಧ ಸ್ಪರ್ಧೆಗಳೆಲ್ಲ ನಡೀತಾ ಇತ್ತು. ಅದೆಲ್ಲ ಓದಿದಾಗ ನಾನು ಅದನ್ನೇ ಹೇಳಿದ್ದು, ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡು ಅವ್ರ ಬಗ್ಗೆ ತಿಳುವಳಿಕೆ ಬಂದಂಗೆ ಅವ್ರ ಮೇಲೆ ನನಗೆ ತುಂಬಾ ಅಭಿಮಾನ ಬಂತು. ಯಾವುದೋ ಒಂದು ವರ್ಗದವ್ರು ಮಾತ್ರ ಯಾಕೆ ಇಂಥ ಮಹಾನಾಯಕನನ್ನ ಪ್ರತಿನಿಧಿಸಬೇಕು, ನಾವು ಏಕೆ ಅವರ ತತ್ವಗಳನ್ನ, ಸಿದ್ಧಾಂತಗಳನ್ನ ಜನರಿಗೆ ಮುಟ್ಟಿಸಬಾರ್ದು? ಅಂಬೇಡ್ಕರ್ ಅವರು ಯಾಕೆ ಇವತ್ತು ಹೆಚ್ಚು ಜನನ ರೀಚ್ ಆಗಿಲ್ಲ ಅಂದ್ರೆ ಅವ್ರ ಬಗ್ಗೆ ಓದಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಆಮೇಲೆ ಪುಸ್ತಕಗಳು, ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ. ಅವ್ರ ಮೇಲೆ ಬಂದಿರತಕ್ಕಂತ ಪುಸ್ತಕಗಳು ಇಡೀ ವಿಶ್ವದಲ್ಲಿ ಯಾರ ಮೇಲೂ ಬಂದಿಲ್ಲ, ಅಷ್ಟು ಪುಸ್ತಕಗಳು ಬಂದಿದೆ. ಆದ್ರೆ ಆ ಪುಸ್ತಕಗಳಲ್ಲಿ ಏನನ್ನ ಜನರಿಗೆ ಮುಟ್ಟಿಸ್ಬೇಕು. ಈಗ ಎಲ್ರೂ ಈಗ 1000 ಪುಟಗಳನ್ನ ಓದಕ್ಕಾಗಲ್ಲ. ಈಗ ನಮ್ಮ ಕರ್ನಾಟಕ ಸರ್ಕಾರದವರು 23 ಸಂಪುಟಗಳಲ್ಲಿ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹನ್ನ ತಂದಿದ್ದಾರೆ. ಆ 23 ಪುಸ್ತಕಗಳನ್ನ ಖಂಡಿತ ಎಲ್ಲರೂ ಓದಕ್ಕಾಗಲ್ಲ. ಹಾಗಾದ್ರೆ ನಾವು ಅಂಬೇಡ್ಕರ್ ಅವ್ರನ್ನ ಹೆಂಗೆ ಜನರಿಗೆ ರೀಚ್ ಮಾಡಿಸಬಹುದು ಅಂತ ನಾನು ಯೋಚನೆ ಮಾಡಿದಾಗ, ಅಂಬೇಡ್ಕರ್ ಅವರು ಸಂವಿಧಾನ
ಮತ್ತೆ ಮೀಸಲಾತಿ ಬಿಟ್ಟು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಒಂದು ಭಾವನೆ ನನಗೆ ನಾನು BA ಓದ್ಬೇಕಾದ್ರೆ ಬಂತು. ಸೊ ಅವಾಗಿಂದನೇ ಬರವಣಿಗೆ ಅಲ್ಲಿಂದನೂ ಆರಂಭ ಆಯ್ತು. ಅವಾಗಿಂದನೇ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಾಲೇಜಲ್ಲಿ ನಡೀತಾ ಇರ್ತಕ್ಕಂತ ಎಲ್ಲ ಎಸ್ಎ ಕಾಂಪಿಟೇಷನ್ ಅಲ್ಲೂ ನಾನೇ ಫಸ್ಟ್ ಬರ್ತಿದ್ದೆ, ಡಿಬೇಟ್ ಅಲ್ಲಿ ನಾನೇ ಬರ್ತಾ ಇದ್ದೆ. ಆ ತರ ಎಲ್ಲ ಅಂಬೇಡ್ಕರ್ ಅವ್ರ ಮೇಲೆ ಅಭಿಮಾನ ಒಲವು ಎಲ್ಲ ಜಾಸ್ತಿ ಆಯ್ತು. ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಅವರ ಏನು ಸಮಾಜದ ಕಲ್ಪನೆ ಇತ್ತು, ಮಾನವೀಯ ಸಿದ್ಧಾಂತಗಳು ಇತ್ತು, ಎಲ್ಲಾ ಮನುಷ್ಯರು ಒಂದೇ ಅಂತಕ್ಕಂಥ ಒಂದು ಮನೋಭಾವ ಇತ್ತು. ಅದು ಎಂತವ್ರನ್ನು ಚಿಂತನಾಶೀಲರನ್ನಾಗಿ ಮಾಡ್ತಕ್ಕಂಥದ್ದು. ಅದನ್ನ ನಾನು ಯೋಚನೆ ಮಾಡ್ಕೊಂಡು ಓದ್ತಾ ಅದು ಬರೀ ಓದಕ್ ಶುರು ಮಾಡಿದೆ. ಹೌದೌದು, ಓದಿದ್ಮೇಲೆ ಬರೀಲಿಕ್ಕೆ ಸಾಧ್ಯ. ಓದಕ್ಕೆಲ್ಲ ಶುರು ಮಾಡಿ ಸುಮಾರು ಒಂದು 10-12 ವರ್ಷ ಅವ್ರದ್ದು ನಮ್ಮ ಕರ್ನಾಟಕ ಸರ್ಕಾರ ಏನು ಪ್ರಕಟಣೆ ಮಾಡಿದೆ 23 ಸಂಪುಟ, ಆ 23 ಸಂಪುಟಗಳನ್ನು ಸಂಪೂರ್ಣವಾಗಿ ಓದ್ದೆ ನಾನು. ಆಮೇಲೆ ಧನಂಜಯ್ ಕೀರ್ ಅವರು ಬರೆದಿದ್ರು ಇಂಗ್ಲಿಷ್ ಅಲ್ಲಿ, ಅದನ್ನು ಓದ್ದೆ. ಎಲ್ಲವನ್ನೂ ಓದಿ ನಾನು ಹೇಗೆ ನಮ್ಮ ಕನ್ನಡಿಗರಿಗೆ ಅಂಬೇಡ್ಕರ್ ಅವ್ರನ್ನ ಮುಟ್ಟಿಸಬಹುದು ಅಂತ. ಆಗ ನಾನು ಮೊದಲು ಮಾಡಿದ್ದೇನೆಂದ್ರೆ, ನಂದು ವಿಷಯ ಬಂದು ಪತ್ರಿಕೋದ್ಯಮ. BA ನಲ್ಲಿ ಪತ್ರಿಕೋದ್ಯಮ, MS ಪತ್ರಿಕೋದ್ಯಮ, PhD ಪತ್ರಿಕೋದ್ಯಮ. ಹಾಗಾಗಿ ನನ್ನ ವಿಷಯದಲ್ಲಿ ಅಂಬೇಡ್ಕರ್ ಏನ್ ಕೊಡುಗೆ ನೀಡಿದ್ದಾರೆ ಅದನ್ನ ಫಸ್ಟ್ ಜನರಿಗೆ ತಿಳಿಸೋಣ ಅಂತ ಹೇಳಿ ಅಂಬೇಡ್ಕರ್ ಮತ್ತು ಪತ್ರಿಕೋದ್ಯಮ ಅಂತ ಫಸ್ಟ್ ಪುಸ್ತಕ ಆರಂಭಿಸಿದ್ರಿ. ಬಹುಶಃ ಕನ್ನಡದಲ್ಲಿ ಮೊಟ್ಟ ಮೊದಲ ಪುಸ್ತಕ ಅದು. ಗ್ರೇಟ್ ಸರ್. ಅದಾದ ನಂತರ 15 ಪುಸ್ತಕಗಳನ್ನ ತಾವು ಬರೀತೀರಿ. ಮೊದಲನೇ ಪುಸ್ತಕನೇ ಅಂಬೇಡ್ಕರ್ ಪುಸ್ತಕ ಮತ್ತು ಪತ್ರಿಕೋದ್ಯಮ. ಅದಾದ್ಮೇಲೆ 15 ಪುಸ್ತಕಗಳನ್ನು ಬರೆದಿದ್ರಿ ಸರ್. ಅದುವರೆಗೂ ಅಂಬೇಡ್ಕರ್ ಅವರು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ನಮ್ಮ ಪತ್ರಿಕೋದ್ಯಮ ವಿಭಾಗಗಳಿಗೆ ವಿಸ್ತಾರವಾಗಿ ಗೊತ್ತಿರಲಿಲ್ಲ. ಸುಮ್ನೆ ಏನೋ ಅಂಬೇಡ್ಕರ್ ಅವರು 4 ಪೇಪರ್ ಓಪನ್ ಮಾಡಿದ್ರು, 4 ಪೇಪರ್ ನಡೆಸಿದ್ರು, ಮುಚ್ಚೋಯ್ತು ಅಂತ ಅಷ್ಟೇ ಓದ್ತಾ ಇದ್ರು. ಆ 4 ಪತ್ರಿಕೆಗಳ ಹಿಂದೆ ಅವ್ರು ಎಷ್ಟು ಕಷ್ಟಪಟ್ಟರು, ಎಷ್ಟೊತ್ತು ಬರೀತಾ ಇದ್ರು, ಅದಕ್ಕೆ ಹೆಂಗೆಲ್ಲ ಆರ್ಥಿಕವಾಗಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿದ್ರು, ಅದೆಲ್ಲವನ್ನ ವಿವರವಾಗಿ ಕನ್ನಡಿಗರಿಗೆ ಕೊಟ್ಟೆ ನಾನು. ಎಸ್ ಸರ್. ಸರ್, ನೀವು 15 ಪುಸ್ತಕ ಬರೆದಿದ್ದೀರಿ ಅಥವಾ ಅಂಬೇಡ್ಕರ್ ಕುರಿತೇ 5 ಪುಸ್ತಕಗಳನ್ನ ಬರೆದಿದ್ದೀರಿ ಅನ್ನೋದು ಹೆಚ್ಚು ವಿಶೇಷ ಆಗದೇನೆ ಇದ್ದಿರ್ಬೋದು. ಆದ್ರೆ ನನಗೆ ಬಹಳ ವಿಶೇಷ ಕಾಣೋದೇನು ಗೊತ್ತಾ, ಇಲ್ಲಿ ತಾವೇ ಹೇಳಿದ್ರಿ ಅಂಬೇಡ್ಕರ್ ಅಂದ್ರೆ ಯಾರೋ ದೀನದಲಿತರು ಅವ್ರಿಗೆ ಸಂಬಂಧಿಸಿ ಮೀಸಲಾಗಿದ್ದು, ಅಥವಾ ವಾಲ್ಮೀಕಿ ಅಂದ್ರೆ ಯಾರೋ ನಾಯಕರಿಗೆ ಅಥವಾ ಇವರಿಗೆ ಆಗಿರುವಂತದ್ದು, ಅಥವಾ ಬಸವಣ್ಣರು ಅಂದ್ರೆ ಲಿಂಗೈತ್ರಿಗೆ ಓದೋದು. ಈ ತರ ಇರೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂದ್ರೆ ಮೇಲ್ವರ್ಗ ಅನ್ಕೊಂಡವರೇ ಹೆಚ್ಚು ಬರೀಬೇಕು, ಅಥವಾ ಬಸವಣ್ಣ ಅವರು ಅಂದ್ರೆ ಕೆಳವರ್ಗದವರು ಹೆಚ್ಚು ಸೆಲೆಬ್ರೇಷನ್ ಮಾಡಬೇಕು, ವಾಲ್ಮೀಕಿ ಅಂದ್ರೆ ಇಡೀ ಎಲ್ಲ ವರ್ಗದವರು ಸೆಲೆಬ್ರೇಷನ್ ಮಾಡಬೇಕು. ಈ ಅಂದುಕೊಂಡ್ರಲ್ಲ, ಕೇವಲ ಅನ್ಕೊಳ್ಳದೇನೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಿರಿ ತಾವು ಅಂತ, ಮಾಡಿ ಸಾಧಿಸಿದಿರಾ ಅಂತ ನನಗೆ ಅನ್ಸುತ್ತೆ. ಹೌದು ಸರ್. ಈ ಅನುಭವ ಕೊಡುತ್ತೆ. ಅದು ಪತ್ರಿಕೋದ್ಯಮ ಸಂಬಂಧಪಟ್ಟಂಗೆನೆ 2 ಪುಸ್ತಕಗಳನ್ನ ಬರೆದೆ. ಆಮೇಲೆ ಏನಾಯ್ತು, ಈಗ ಸಂವಿಧಾನ ಮತ್ತೆ ಮೀಸಲಾತಿ, ಅದ್ರ ಜೊತೆಗೆ ನವಭಾರತದ ನಿರ್ಮಾಣಕ್ಕೆ ಅಂಬೇಡ್ಕರ್ ಕೊಡುಗೆ ಏನೇನಿರ್ಬೋದು, ಯಾವ್ಯಾವ ಕ್ಷೇತ್ರಕ್ಕೆ ಇರ್ಬೋದು ಅಂತ ನಾನು ಸಂಶೋಧನೆ ಮಾಡ್ಕೊಂಡು ಹೊರಟಾಗ ಸುಮಾರು 19ಕ್ಕೂ ಹೆಚ್ಚು ಕ್ಷೇತ್ರಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಇರೋದು ನನಗೆ ಗೊತ್ತಾಯ್ತು. ಅದೊಂದು ಸಂಶೋಧನೆ, ನಂದು ರಿಸರ್ಚ್ ಅದು ನಾನು ಈಗಾಗಲೇ ಹೇಳಿದಂಗೆ ವಿವಿಧ ದೋಷ ಯೋಜನೆಗಳಿರ್ಬೋದು, ಆಮೇಲೆ ಮಹಿಳೆಯರಿಗಾಗಿ ಅವರ ಸಮಾನತೆಗಾಗಿ ತಂದಂತಹ ಹಿಂದೂ ಕೋಡ್ ಬಿಲ್ ಆಗಿರ್ಬೋದು, ಕಾರ್ಮಿಕರಿಗಾಗಿ ತಂದಂತಹ ಕಾರ್ಮಿಕ ಕಾಯ್ದೆಗಳು, ಟ್ರೇಡ್ ಯೂನಿಯನ್ ಬಿಲ್ಗಳಾಗಿರ್ಬೋದು, ಅದೇ ತರ ಈ ಸಮಾಜದಲ್ಲಿ ಈ ದೇಶಕ್ಕೆ ಏನೆಲ್ಲ ಆಗ್ಬೇಕು, ಕೈಗಾರಿಕೀಕರಣ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಅಂಬೇಡ್ಕರ್ ಅವರ ಕೊಡುಗೆ ಇರೋದು ನನ್ನ ಸಂಶೋಧನೆಯಿಂದ ಹೊರಬಿತ್ತು. ಅದೇ ಸಂಶೋಧನೆಯನ್ನ ಇಟ್ಕೊಂಡು ನಾನು ಮಹಾನಾಯಕನ ಮಹಾ ಕೊಡುಗೆಗಳು ಅಂತ ಹೇಳಿ ಒಂದು ಪುಸ್ತಕವನ್ನ ಬರೆದೆ. ಬಹಳ ಜನ ಇಷ್ಟಪಟ್ಟರು ಆ ಪುಸ್ತಕ. ಏನು ಅಲ್ಲಿವರೆಗೂ ಬರೀ ಮೀಸಲಾತಿ, ಬರೀ ಸಂವಿಧಾನ ಅಂತ ತಿಳ್ಕೊಂಡಿದ್ರು, ಇಷ್ಟೆಲ್ಲ ಆಗಿದ್ಯಾ ಅಂತ. ಇಷ್ಟೆಲ್ಲ ಮಾಡಿದ್ದಾರೆ ಅಂಬೇಡ್ಕರ್ ಅಂತ. ಈಗ ನಾನು ಹೇಳೋದೇನಂದ್ರೆ, ಈಗ ನನ್ನ ಪುಸ್ತಕ ಓದಿದ ಎಷ್ಟೋ ಜನ ಅಂಬೇಡ್ಕರ್ ಅವರ ವರ್ಗಕ್ಕೆ ಸೇರಿದಂತವರು ಇವತ್ತು ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡೋ ಮಟ್ಟಕ್ಕೂ ಕೂಡ ಬಂದಿದ್ದಾರೆ. ತುಂಬಾ ಜನ ನನಗೆ ಫೋನ್ ಮಾಡು ಕೂಡ ಹೇಳಿದ್ದಾರೆ, ಸರ್ ನಮಗ್ ಗೊತ್ತಿರ್ಲಿಲ್ಲ, ಅಂಬೇಡ್ಕರ್ ಅಂದ್ರೆ ಬರೀ ಸಂವಿಧಾನ ಅನ್ಕೊಂಡ್ಬಿಟ್ಟಿದ್ವಿ, ಏನ್ ಸರ್ ಇದು, ವಿವಿಧೋದ್ದೇಶ ಯೋಜನೆ ಅವರಿಂದ ಬಂತು, ಮಹಿಳೆಯರಿಗೆ ಸಮಾನತೆ ಅವರಿಂದ ಬಂತು, ಕಾರ್ಮಿಕರಿಗೆ ಎಷ್ಟೊಂದು ಕಾನೂನುಗಳು ಬಂತು, ಕೈಗಾರಿಕೆಗೆ ಎಷ್ಟೊಂದು ಬಂತು, ಈ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿದ್ದೆ ಅವರ ತತ್ವ ಮತ್ತೆ ಅವರ ಆರ್ಥಿಕ ಸಿದ್ಧಾಂತಗಳ ಮೇಲೆ. ಇವೆಲ್ಲ ಗೊತ್ತಾದಾಗ ಜನ ತುಂಬಾ ಖುಷಿ ಪಟ್ರು. ಮತ್ತೆ ಒಬ್ಬ ನಾಯಕನನ್ನ ನಾವು ಪರಿಚಯಿಸಬೇಕಾದಂತ ಒಂದು ಮಾರ್ಗನೇ ಅದು ಅಲ್ವಾ.
ಯಾವುದೋ ಒಂದು ಬೇರೆ ಮಾರ್ಗದಲ್ಲಿ ತೋರಿಸೋ ಬದಲು ಒಂದು ಅಭಿವೃದ್ಧಿಯ ಯೋಚನೆ, ಒಂದು ವಿಶಾಲವಾದ ಆಲೋಚನೆಯಲ್ಲಿ ತೋರಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ತಾವು ಅದನ್ನ ಸಾಧಿಸಿದಿರಿ. ಅದೇ ಕಾರಣಕ್ಕೆ ತಮಗೆ ಮಹಾ ಮಾನವತಾವಾದಿ ಕೃತಿಗೆ 2022ನೇ ಸಾಲಿನಲ್ಲಿ GR ರೇವಯ್ಯ ದತ್ತಿ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿರೋದು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಹೌದು ಸರ್. ಈ ಪುಸ್ತಕದ ಬಗ್ಗೆ, ಈ ಮಹಾ ಮಾನವತಾವಾದಿ ಪುಸ್ತಕದ ಬಗ್ಗೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಹಂಚಿಕೊಳ್ಳೋದಾದ್ರೆ, ಈಗ ನಾನು ಅಂಬೇಡ್ಕರ್ ಅವ್ರನ್ನ ಯಾಕೆ ಮಹಾ ಮಾನವತಾವಾದಿ ಅಂತ ಹೇಳ್ತೀನಿ ಅಂದ್ರೆ, ಅವರ ತತ್ವ ಸಿದ್ಧಾಂತಗಳು ಒಂದೇ. ಅವರು ಅಸ್ಪೃಶ್ಯತೆಯಲ್ಲಿ ಬೆಳೆದ್ರು, ತುಂಬಾ ಕಷ್ಟಗಳನ್ನ ಪಟ್ಟರು. ಅದು ಅವರ ಇಡೀ ಜೀವನ ಪೂರ್ತಿ ಆ ಒಂದು ನೆರಳಲ್ಲಿ ಕಷ್ಟಪಟ್ಕೊಂಡೇ ಜೀವನ ಮಾಡಿದ್ರು. ಅಷ್ಟೆಲ್ಲ ಮಾಡಿದಂತ ಮಹಾನುಭಾವ ಹೇಳೋದು ಒಂದೇ, ಸಮ ಸಮಾಜದ ಕಲ್ಪನೆ, ಮತ್ತೆ ಮನುಷ್ಯನನ್ನ ಗೌರವಿಸಬೇಕು. ಹೌದು, ಮಾನವೀಯತೆ ಎಲ್ಲದಕ್ಕಿಂತ ದೊಡ್ಡದು. ಈ 3 ಅಂಶಗಳೇ ನಾವು ಅಂಬೇಡ್ಕರ್ ಅವರಲ್ಲಿ, ಅವರ ತತ್ವ ಮತ್ತು ಸಿದ್ಧಾಂತಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಡೀ ವಿಶ್ವದಲ್ಲಿ ಕುಡಿಯೋ ನೀರಿಗಾಗಿ ಮೊದಲ ಬಾರಿಗೆ ಹೋರಾಟ ಮಾಡಿದಂತ ಮಹಾನಾಯಕ ಅಂಬೇಡ್ಕರ್ ಅವರು. ಕುಡಿಯೋ ನೀರಿಗಾಗಿ ಯಾರಾದ್ರೂ ಇಡೀ ವಿಶ್ವದಲ್ಲಿ ಹೋರಾಟ ಮಾಡಿದ್ರೆ ಅದು ಅಂಬೇಡ್ಕರ್ ಮಾತ್ರ. ಮಹದ್ ಕೆರೆಯ ನೀರನ್ನ ಕುಡಿಲಿಕ್ಕಾಗಿ ಅವರೊಂದು ದೊಡ್ಡ ಸಂಘಟನೆಯನ್ನು, ಅದು ಮೊದಲ ಹೋರಾಟ ಆದ ಅವ್ರದ್ದು, ಯಶಸ್ವಿ ಆಗ್ತಾರೆ ಅವರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ದೇಶದಲ್ಲಿ ಪ್ರಾಣಿಗಳು ನೀರನ್ನು ಕುಡಿತವೆ, ಕುರಿ, ಮೇಕೆ, ಎಮ್ಮೆ, ದನ ಎಲ್ಲ ಸ್ವತಂತ್ರವಾಗಿ ನೀರನ್ನು ಕುಡಿತವೆ. ಆದ್ರೆ ಒಬ್ಬ ಅಸ್ಪೃಶ್ಯ ನೀರನ್ನ ಮುಟ್ಟಕ್ಕಾಗಲ್ಲ. ಸಾರ್ವಜನಿಕ ಕೆರೆಯ ನೀರನ್ನ, ಬಾವಿಯ ನೀರನ್ನ ಉಪಯೋಗಿಸಕ್ಕಾಗಲ್ಲ. ಇದು ಮಾನವೀಯತೆನ ಅಂತ ಕೇಳ್ತಾರೆ. ಎರಡನೇದು ದೇವಾಲಯ ಪ್ರವೇಶ. ಅವರು ದೇವಾಲಯ ಪ್ರವೇಶದಲ್ಲಿ ಹೇಳ್ತಾರೆ, ಅವರು ನಾವು ದೇವಾಲಯ ಪ್ರವೇಶ ಮಾಡ್ತಾ ಇರೋದು ಅದರಿಂದ ನಾವೆಲ್ಲ ಪುನೀತರಾಗ್ಬಿಡ್ತೀವಿ ಅಂತ ಅಲ್ಲ. ನಾವು ಯಾಕೆ ಕೇಳ್ತಿದೀವಿ ಅಂದ್ರೆ, ನಾವು ದೇವಸ್ಥಾನದ ಒಳಗಡೆ ಹೋದ್ರೆ ಏನು ಕಳಂಕ ಆಗಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ. ಈಗೇನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ, ದೇವಸ್ಥಾನದ ಒಳಗಡೆ ಬಂದ್ರೆ ಅಪವಿತ್ರ ಆಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಏನ್ ತಿಳ್ಕೊಂಡಿದ್ದಾರೆ. ಆ ಒಂದು ಕಳಂಕ ಏನೂ ಆಗಲ್ಲ, ನಾವು ಮನುಷ್ಯರು ಅಂತ ತೋರ್ಸಕ್ಕೋಸ್ಕರ ನಮ್ಗೆ ದೇವಸ್ಥಾನ ಪ್ರವೇಶ ಬೇಕಷ್ಟೇ, ಬೇರೆ ಏನು ಬೇಡ ಅಂತ ಹೇಳ್ತಾರೆ ಅವರು. ಅಂದ್ರೆ ಅವರ ಮೂಲ ಉದ್ದೇಶ ಒಂದೇ ಇದ್ದಿದ್ದು, ಮನುಷ್ಯರು, ಎಲ್ಲರೂ ಮನುಷ್ಯರು, ಮಾನವರು, ಅದಷ್ಟೇ ಅವ್ರಿಗೆ ಬೇಕಾಗಿದ್ದು. ಅಂದ್ರೆ ಅದನ್ನ ಅರ್ಥ ಮಾಡಿಸೋದಷ್ಟೇ ಬೇಕಾಗಿದ್ದು. ನನಗೆ ಅದು ಕೂತ್ಕೊಬೇಕು, ನಾನೇ ಮುಂದೆ ಇರಬೇಕು ಅನ್ನೋ ಭಾವನೆಗಿಂತ ಹೆಚ್ಚಾಗಿ ಈ ಒಂದು ತಾರತಮ್ಯದ ಮನಸ್ಥಿತಿಯನ್ನು ಹೋಗಲಾಡಿಸಿ ಒಂದು ಮಾನವತಾವಾದವನ್ನ ಮಂಡಿಸೋದು ಅವ್ರು ಬಹಳ ಮುಖ್ಯವಾಗಿತ್ತು. ಇದಿಷ್ಟೇ. ಅಂದ್ರೆ ಅವರ ಒಂದು ಸಿದ್ಧಾಂತ ಅಥವಾ ತತ್ವ ಏನು ಅಂದ್ರೆ, ಎಲ್ಲರೂ ಒಂದೇ ಮನುಷ್ಯರು, ಅದರಲ್ಲಿ ಭೇದ ಭಾವ ಇಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಇಷ್ಟೇನೆ ಅವ್ರು ಕೇಳ್ತಾ ಇದ್ದಿದ್ದು. ಅದರಿಂದ ಆಚೆಗೆ ಅವ್ರೇನು ಕೇಳ್ತಾ ಇರಲಿಲ್ಲ. ಖಂಡಿತ ಅಲ್ಲ, ಅವರು ಇಡೀ ಸಮಾಜವನ್ನೇ ಒಂದು ಕುಟುಂಬ ಅನ್ನುವ ಒಂದು ಭಾವನೆಯಲ್ಲಿ ನೋಡಬೇಕು. ಎಲ್ಲರೂ ಸದಸ್ಯರು, ಕುಟುಂಬದ ಸದಸ್ಯರು. ಸೊ ಕೆಲವರು ಓದಿರ್ತಾರೆ, ಕೆಲವರು ಓದಿರಲ್ಲ, ಕೆಲವರು ಡಿಸಿಪ್ಲಿನ್ ಇರುತ್ತೆ, ಕೆಲವರು ಡಿಸಿಪ್ಲಿನ್ ಇರಲ್ಲ ಅಷ್ಟೇ. ಬಟ್ ಇಡೀ ಒಂದು ಕುಟುಂಬ ಅಂತ ನೋಡಿದಾಗ ಎಲ್ಲ ಭಾವನೆಗಳು ಚೆನ್ನಾಗಿರುತ್ತೆ, ಅಥವಾ ಕಲಿದನೇ ಇರೋರಿಗೆ ಕಲಿಸುವಂತ ಮನೋಭಾವ ಬರುತ್ತೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಅವನಿಗೂ ಕೂಡ ಒಂದು ಅವಕಾಶ ಕೊಡುವಂತ ಸಂದರ್ಭಗಳು ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಇಡೀ ಒಂದು ದೇಶವನ್ನೇ ಅಥವಾ ಇಡೀ ಮಾನವ ಕುಲವನ್ನೇ ಒಂದೇ ಸಮಾನವಾಗಿ ನೋಡುವಂತಹ ಆಲೋಚನೆಯನ್ನು ಹೊಂದಿದ್ದವರು ಅಂತ. ಹೌದು ಸರ್. ಎಸ್ ಸರ್. ಸರ್, ಅಂಬೇಡ್ಕರ್ ಜಯಂತಿ ಎಂದ ತಕ್ಷಣ ನಾವು ಚರ್ಚೆ ಮಾಡ್ತಿದ್ದು ಕೇವಲ ಸಂವಿಧಾನ, ಅದರ ವಿಚಾರಗಳು, ಅದರ ಹಕ್ಕುಗಳು, ಕರ್ತವ್ಯಗಳು, ಇಷ್ಟೇ ನಾವು ಹೆಚ್ಚು ಇದುವರೆಗೂ ಸಾಮಾನ್ಯವಾಗಿ ಮಾತನಾಡ್ತಾ ಇರೋದು. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜಯಂತಿ ಎಂದ ತಕ್ಷಣ ಆ ಸಂವಿಧಾನವನ್ನ ಹೊರತುಪಡಿಸಿ ಅಥವಾ ಅದರಿಂದ ಆಚೆ ಅವರ ಒಂದು ಮಾನವೀಯ ಗುಣಗಳು ಅಥವಾ ಅಭಿವೃದ್ಧಿಯ ವಿಚಾರಗಳು ಮತ್ತೆ ಇತರೆ ಏನು ನಾಯಕತ್ವದ ಗುಣಗಳು ಏನಿದ್ವು ಅಂತಹ ಹಲವು ವಿಚಾರಗಳ ಬಗ್ಗೆ ತಾವು ಹಂಚಿಕೊಂಡಿದ್ದೀರಿ. ಜೊತೆಗೆ ಸ್ವತಃ ತಾವೇ 5 ಪುಸ್ತಕಗಳನ್ನ ಬರೆದಿದ್ದೀರಿ. ಬಹುಶಃ ಅಂತಹ ಪುಸ್ತಕಗಳನ್ನ ಪ್ರತಿಯೊಬ್ಬರು ಓದಿದ್ದೇ ಆದ್ರೆ ಅವರ ಮೇಲಿರುವಂತಹ ಭಾವನೆಗಳು ಬದಲಾಗುತ್ತೆ, ಅಥವಾ ಸಮುದಾಯದ ಮೇಲಿರುವಂತಹ ಒಂದಷ್ಟು ಭಾವನೆಗಳು ಬದಲಾಗುತ್ತೆ. ನಾವೆಲ್ಲರೂ ಸಮಾನರು, ಎಲ್ಲರೂ ಮಾನವರು ಅನ್ನುವ ಒಂದು ಆಲೋಚನೆ ಚಿಗುರೊಡ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ ಸರ್. ಸರ್, ಒಟ್ಟಾರೆ ಹೇಳೋದಾದ್ರೆ ಈ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಒಂದೇ ಒಂದು ಕೇಳುಗರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚು ಓದಿ, ಹೆಚ್ಚು ಪುಸ್ತಕಗಳನ್ನು ಓದಿ. ಕರ್ನಾಟಕ ಸರ್ಕಾರದವರು 23 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅದು. ಒಂದು ಸಂಪುಟದ ಬೆಲೆ 50 ರೂಪಾಯಿ ಇರ್ಬೋದು.
23 ಸಂಪುಟನು ಎಲ್ಲರ ಮನೇಲೂ ಇದ್ರೆ ಒಳ್ಳೇದು. ಜೊತೆಗೆ ತುಂಬಾ ಜನ ಲೇಖಕರು ಕನ್ನಡದಲ್ಲಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಬರೆದಿದ್ದಾರೆ. ಆದಷ್ಟು ಕೊನೆ ಪಕ್ಷ ಎಲ್ರದ್ದೂ ಓದಕ್ಕಾಗಲ್ಲ, ಎಲ್ರು ಒಂದಿಬ್ರು 3 ಲೇಖಕರ ಪುಸ್ತಕಗಳನ್ನಾದ್ರೂ ಅಂಬೇಡ್ಕರ್ ಕುರಿತಂತೆ ಪ್ರತಿಯೊಬ್ರು ಓದಬೇಕು. ಅದು ಆ ಜಾತಿ ಗೀತಿ ಧರ್ಮ ಎಲ್ಲವನ್ನು ಮೀರಿ ಬೆಳೆದಂತ ನಾಯಕ ಅವರು. ಅವರ ಬಗ್ಗೆ ಹೆಚ್ಚು ಪುಸ್ತಕಗಳನ್ನ ಓದಬೇಕು, ಹೆಚ್ಚು ಅವರ ತತ್ವಗಳನ್ನ ಅಳವಡಿಸ್ಕೊಬೇಕು. ನಾವು ಏನೀಗ ಓದ್ತೀವಿ, ಓದಿದ್ಮೇಲೆ ಆ ತತ್ವಗಳು ಅದರಷ್ಟಕ್ಕೆ ಅದೇ ಬರ್ತದೆ. ಹಾಗಾಗಿ ತತ್ವಗಳನ್ನ ಅಳವಡಿಸ್ಕೊಬೇಕು. ಆಮೇಲೆ ಅಂಬೇಡ್ಕರ್ ಅವರ ಜಯಂತಿಯನ್ನ ಬರೀ ಜಯಂತಿ ಆಚರಿಸಿದ್ರೆ ಸಾಲದು. ಅವರ ತತ್ವ ಸಿದ್ಧಾಂತಗಳು ಮತ್ತೆ ಅವರ ಏನು ಅವ್ರು ಹೇಳ್ತಾರೆ, ಯಾವಾಗ್ಲೂ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್, ಹೆಚ್ಚು ಓದ್ಬೇಕು, ಪ್ರತಿಯೊಬ್ಬರು ಅಕ್ಷರಸ್ಥರಾಗಬೇಕು, ಮಹಿಳೆಯರಿಗೆ ಸಮಾನ ಹಕ್ಕುಗಳು ಸಿಗಬೇಕು, ಕಾರ್ಮಿಕರಿಗೆ ಸ್ವತಂತ್ರ ಇರಬೇಕು. ಈ ಎಲ್ಲ ಏನು ಆದರ್ಶಗಳಿದಾವೆ, ತತ್ವಗಳಿದಾವೆ, ಅದನ್ನ ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ನಮ್ಮನ್ನು ಆಳುವ ನಾಯಕರು, ಸರ್ಕಾರಗಳು ಎಲ್ಲವೂ ಕೂಡ ಅವರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಬೇಕು. ಆ ಒಂದು ಮಾರ್ಗದಲ್ಲಿ ನಾವು ಸಾಗಿದ್ರೆ ಭವಿಷ್ಯದ ಭಾರತ ತುಂಬಾ ಚೆನ್ನಾಗಿರುತ್ತೆ. ಅವರ ಒಂದು ಏನು ತತ್ವಗಳು ಸಿದ್ಧಾಂತಗಳು ಏನಿದಾವೆ ಅವು ನಮಗೆ ದಿನನಿತ್ಯದ ಮಾರ್ಗವನ್ನ ತೋರಿಸ್ತವೆ. ಈ ಸಂದರ್ಭದಲ್ಲಿ ನಾನೆಲ್ಲ ಕೇಳುಗರು ದಯವಿಟ್ಟು ಅಂಬೇಡ್ಕರ್ ಅವರ ಕುರಿತು ಹೆಚ್ಚು ಪುಸ್ತಕಗಳನ್ನು ಓದಿ, ಅವ್ರ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿ. ನಿಮಗೆ ಯಾವಾಗ ಹೆಚ್ಚು ಓದ್ತೀರಾ, ಹೆಚ್ಚು ತಿಳ್ಕೋತೀರಾ, ಆವಾಗ ನಿಮ್ಮ ಮನಸ್ಸು ಕೂಡ ವಿಶಾಲವಾದ ಮನೋಭಾವನೆಯನ್ನ ಬೆಳೆಯುತ್ತೆ. ಆ ವಿಶಾಲವಾದ ಮನೋಭಾವನೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ವಾತಾವರಣ ಉಂಟಾಗ್ಲಿಕ್ಕೂ ಕೂಡ ಕಾರಣ ಆಗುತ್ತೆ. ನಮ್ಮಲ್ಲಿ ವಿಶಾಲ ಮನೋಭಾವನೆ ಬೆಳೆದಂತೆ ಸಂಕುಚಿತ ಭಾವನೆಗಳು ಕಡಿಮೆ ಆಗ್ತಾ ಬರುತ್ತೆ. ನಾವೆಲ್ಲರೂ ಪ್ರೀತಿ ಮಾಡಲಿಕ್ಕೆ ಅದು ವೇದಿಕೆ ಆಗುತ್ತೆ, ಅದೊಂದು ಅಡಿಪಾಯ ಆಗುತ್ತೆ. ಯಾವಾಗ ಮನುಷ್ಯನನ್ನ ಗೌರವಿಸೋದನ್ನ ಕಲಿಯೋಣ, ಎಲ್ಲರೂ ಸಮಾನರು, ಎಲ್ಲರೂ ಮನುಷ್ಯರು ಅನ್ನೋದು ನಮ್ಮೆಲ್ಲರಲ್ಲೂ ಬರಲಿ, ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕೋಣ ಅಂತ ಹೇಳ್ತಾ ಎಲ್ಲ ನನ್ನ JSS ರೇಡಿಯೋ ಕೇಳುಗರಿಗೆ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮೂಲಕ ಸಹಕಾರ ನೀಡಿದ JSS ರೇಡಿಯೋದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ ಸರ್. ಬಹಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ. ಒಂದು ವ್ಯಕ್ತಿಯನ್ನ ಓದೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ತಮ್ಮ ವೈಯಕ್ತಿಕ ಬದುಕು ಕೂಡ ಚೆನ್ನಾಗುತ್ತೆ, ಮತ್ತೆ ಸಾಮಾಜಿಕ ಬದುಕು ಕೂಡ ಚೆನ್ನಾಗುತ್ತೆ ಅನ್ನೋ ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸಿಕೊಟ್ಟಿದ್ದೀರಿ ಸರ್. ಜೊತೆಗೆ ಈ ಮಾನವರು ಒಂದು ತಕ್ಷಣ ಪ್ರತಿಯೊಬ್ಬ ಮಾನವನು ಸಮಾನವಾದ ಹಕ್ಕು, ಸಮಾನವಾದ ಒಂದು ಬದುಕುವಂತ ಅವಕಾಶವನ್ನು ಹೊಂದಿರ್ತಾನೆ. ಪರಸ್ಪರ ಸಹಬಾಳ್ವೆ, ಪ್ರೀತಿಯಿಂದ ಬದುಕೋಕೆ ಇಂತಹ ಮಹನೀಯರನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉತ್ತಮವಾದ ಸಂದೇಶವನ್ನು ತಾವು ನೀಡಿದಿರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಅಂಬೇಡ್ಕರ್ ಜಯಂತಿ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಲೇಖಕರು, ಅಂಕಣಕಾರರು ಹಾಗೂ ಚಿಂತಕರು ಆದ ಡಾಕ್ಟರ್ ಅಮ್ಮಸಂದ್ರ ಸುರೇಶ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಶ್ವಮಾನವನ ಸಾಹಸಗಾತೆ ದೇಶ ಭಕ್ತರೇ